ಹಾಯ್ ಹಲೋ ನಮಸ್ತೆ. ಲಾಸ್ಟ್ ವೀಕೆಂಡ್ ನಾನು ಒಂದು ವೀಗನ್ ಪಾಟ್ಲಕ್ಗೆ ಅಟೆಂಡ್ ಆಗಿದ್ದೆ. ವೀಗನ್ ಪಾಟ್ಲಕ್ ಇದ್ದು ಥೀಮ್ ಏನು ಅಂತ ಹೇಳಿದರೆ ನೋ ಆ್ಯನಿಮಲ್ ಪ್ರಾಡಕ್ಟ್ಸ್ ಆ್ಯಂಡ್ ಝೀರೋ ಪ್ಲಾಸ್ಟಿಕ್ ಝೀರೋ ವೇಸ್ಟ್ ಅದು ಈವೆಂಟ್ ಆಗಿತ್ತು. ಸೊ ನನ್ನ ಕಡೆಯಿಂದ ನಾನು ಪಂಪ್ಕಿನ್ ಖೀರ್ ಮತ್ತು ರಸಮ್ನ ತಗೊಂಡು ಹೋಗಿದ್ದೆ. ಪಂಪ್ಕಿನ್ ಖೀರ್ಗೆ ಯಾವುದೇ ರೀತಿಯ ಆ್ಯನಿಮಲ್ ಬೇಸ್ಡ್ ಪ್ರಾಡಕ್ಟ್ನ ಲೈಕ್ ಘೀ ಮಿಲ್ಕ್ನ ಯೂಸ್ ಮಾಡಿಲ್ಲ. ಪಂಪ್ಕಿನ್ ಖೀರ್ಗಾಗಿ ನಾನು 2 ಕಪ್ ಪಂಪ್ಕಿನ್ ತೊಗೊಂಡು ಅದಕ್ಕೊಂದು 1/4 ಗ್ಲಾಸ್ಗಿಂತಲೂ ಕಡಿಮೆ ನೀರು ಹಾಕಿ ಚೆನ್ನಾಗಿ ಬೇಯಲಿಕ್ಕಿಟ್ಟೆ. ಅದೇ ಈ ಪಂಪ್ಕಿನ್ ಬೇಯುವ ಹಾಗೆಯೇ ರಸಮ್ ಮಾಡೋಕ್ಕೆ ಇದು ಕೂಡ ಝೀರೋ ಆಯಿಲ್ ಗೀನೂ ಯೂಸ್ ಮಾಡಿಲ್ಲ. ಹ್ಯಾವಿ ಬಾಟಮ್ ಸಾಟೆ ಪ್ಯಾನಲ್ಲಿ ಕೆಂಪು ಮೆಣಸು, ಕರಿಬೇವು ಸೊಪ್ಪು, ಮೆಂತೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಇಂಗು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ನಾನು ರಸಮ್ ಪೌಡರ್ನ ರೆಡಿ ಮಾಡಿದ್ದೀನಿ. ಈ ರಸಮ್ ಪೌಡರ್ಗಾಗಿ ನಾನು ಮೊದಲು ಕುಕ್ಕರ್ ಯೂಸ್ ಮಾಡಿಲ್ಲ. ನಾನೊಂದು ಸಾಟೆ ಪ್ಯಾನನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಡೈರೆಕ್ಟ್ ನೀರು ಕುದಿದ ನಂತರ ಅದಕ್ಕೆ ಬೇಳೆನ ಹಾಕಿಬಿಟ್ಟು ಬೇಳೆ ಬೇಯುವ ಹಾಗೆಯೇ ರಸಮ್ಗೆ ಬೇಕಾಗುವಂತಹ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಟ್ಯಾಮ್ರಿನ್ನ ಸ್ಟೀಮ್ ಮಾಡಲಿಕ್ಕಿಟ್ಟೆ. ಇದು ಬೇಯುವ ಹಾಗೆಯೇ ಬೇಯುವಷ್ಟರೊಳಗಡೆ ಪಂಪ್ಕಿನ್ ಚೆನ್ನಾಗಿ ಬಂದಿತ್ತು. ಅದನ್ನು ನಾನು ಮ್ಯಾಶರ್ ಇಟ್ಕೊಂಡು ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅಂದರೆ 1/4 ಕಪ್ಪಷ್ಟು ಬೆಲ್ಲ, ಅದೇ ರೀತಿ 1/4 ಕಪ್ಪಷ್ಟು ತೆಳು ಕೋಕೋನಟ್ ಮಿಲ್ಕ್ ಹಾಕಿ ಚೆನ್ನಾಗಿ ಬೇಯಿಸಿದೆ. ಅದಕ್ಕೆ ನಾನು ಸೋಕ್ಡ್ ನಟ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಹೆಚ್ಚಾಗಿ ನಾವು ಪಾಯಸಕ್ಕೆ ಘೀ ರೋಸ್ಟೆಡ್ ನಟ್ಸ್ನ ಯೂಸ್ ಮಾಡ್ತೀವಿ. ನಾನು ಸೋಕ್ಡ್ ನಟ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗ್ತದೆ. ಅದಕ್ಕೆ ಉಪ್ಪು ಹಾಕಿ ಆಮೇಲೆ 1-1.5 ಕಪ್ಪಷ್ಟು ದಪ್ಪ ಹಾಲು ಹಾಕಿ ಹಾಲು ಸ್ವಲ್ಪ ಬಿಸಿ ಆಗುವಾಗಲೇ ಗ್ಯಾಸ್ ಆಫ್ ಮಾಡಿ ನಾನು ಬದಿಗಿಟ್ಟೆ. ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಇವಾಗ ರಸಮ್ಗಾಗಿ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಹುಳಿನೂ ಕಾಯಿ ಮೆಣಸು ಕೂಡ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಕುಕ್ಕರ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಬೇಳೆ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ಅದಕ್ಕೆ ನಾನು ಡ್ರೈ ತಡ್ಕ ಕೊಟ್ಟೆ. ಡ್ರೈ ತಡ್ಕಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ ಕಾಯಿ ಆ್ಯಂಡ್ ಸ್ಟೀಮ್ ಮಾಡಿರುವಂತಹ ಟೊಮೆಟೊ ಪ್ಯೂರಿ, ಕಾಯಿ ಮೆಣಸು ಪ್ಯೂರಿ, ಹಳದಿ ಪೌಡರು, ಕುಟ್ಟಿ ಪುಡಿ ಮಾಡಿರುವಂತಹ ರಸಮ್ ಪೌಡರ್ನ ಹಾಕಿ ಕೊನೆಗೆ ಕೊತ್ತಂಬರಿ ಸೊಪ್ಪಿದ್ದು ನಾನು ಬೇಳೆ ಹಾಕಿ ಕೊನೆಗೆ ಕೊತ್ತಂಬರಿ ಸೊಪ್ಪಿದ್ದು ನಾನು ಜಸ್ಟು ಗಾರ್ನಿಷಿಗೆ ನಾನು ಜಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ. ಪಾಯಸ ಕೂಡ ರೆಡಿ ಆಯಿತು. ಇದನ್ನು ನಾನು ಸ್ಟೀಲ್ ಡಬ್ಬದಲ್ಲಿ ತಗೊಂಡು ಹೋದೆ. ಅಲ್ಲಿ ಸರ್ವ್ ಮಾಡಲಿಕ್ಕೆ ಸ್ಪೂನ್ ಮತ್ತು ಗ್ಲಾಸ್ ಕೂಡ ತಗೊಂಡು ಹೋಗಿದ್ದೆ. ಟೋಟಲಿ ಇಟ್ ವಾಸ್ ವೆರಿ ವಂಡರ್ಫುಲ್ ಮೀಟಿಂಗ್. ಎಲ್ಲರೂ ಡಿಫ್ರೆಂಟ್ ಫುಡ್ನ ತಂದಿದ್ದು, ಫ್ರೂಟ್ಸು, ಸಲಾಡ್ಸು, ಸೂಪು ಆ್ಯಂಡ್ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು, ವೆರಿ ಲೈಟ್ ಆನ್ ಟಮ್ಮಿ.